इधर देख। हाँ पैसा दे देना भाई। हाँ ನಮಸ್ಕಾರ ಫ್ರೆಂಡ್ಸ್, ಇವಾಗ ನಾವಿದ್ದೀವಿ ಮಂಗಳೂರು ಬೀಚ್. ಸೊ ಈ ಸಮುದ್ರದ ಮುಂದೆ ಎಷ್ಟೊತ್ತು ಕುಳಿತು ಯಾಕೆ ಬೇಜಾರಾಗಲ್ಲ ಅಂತ ಹೇಳಿದ್ರೆ, ಈ ಅಲೆಗಳು ಏನಿದೆ, ಸಮುದ್ರದ ಅಲೆಗಳು ಬಂದು ನಮ್ಮ ಚಿಂತೆಯನ್ನು ವಾಪಸ್ ತಗೊಂಡು ಹೋಗ್ಬಿಡುತ್ತೆ. ಈ ಶಿಪ್ನ ನೋಡಿಬಿಟ್ಟು ನಾವು ನ್ಯೂ ಪೋರ್ಟ್ ಕಡೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಮೇಲೆ ಗೊತ್ತಾಯಿತು ನಮ್ಗೆ ಅದು ಒಳಗೆ ಬಿಡಲ್ಲ ಅಂತ. ಸೊ ಇವಾಗ ನಾವು ಹೋಗ್ತಾ ಇದ್ವಿ ಓಲ್ಡ್ ಪೋರ್ಟ್ ಕಡೆಗೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ ಬಿಸ್ನೆಸ್ ಹೇಗೆ ನಡೆಯುತ್ತೆ, ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಅವ್ರ ಕಷ್ಟಗಳೇನು, ಹೇಗೆ ಮೀನನ್ನ ತೊಗೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಈ ಓಲ್ಡ್ ಪೋರ್ಟ್ ಏನಿದೆ, ಇದ್ರದ್ದು ಇತಿಹಾಸ ಶತಮಾನಗಳಷ್ಟು ಹಳೆಯದು. ಅಂದರೆ ವಿಜಯನಗರ ಎಂಪೈರ್ ಇತ್ತಲ್ಲ, ಅಷ್ಟು ಹಳೆಯದು. ಆಗಿನ ಟೈಮಲ್ಲಿ ಈ ಅರಬ್ ವ್ಯಾಪಾರಿಗಳೊಂದಿಗೆ ರೇಷ್ಮೆ ಮತ್ತು ಸಾಂಬಾರು ಪದಾರ್ಥಗಳು ಇಲ್ಲಿಂದನೇ ನಡೀತಾ ಇದ್ದಿದ್ದು. ಸೊ ಅದಾದಮೇಲೆ ಬ್ರಿಟಿಷರ ಟೈಮಲ್ಲಿ, ಅಂದರೆ 1862, ಅದಾದಮೇಲಿಂದ ತುಂಬ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಲಕ್ಷದ್ವೀಪ ಮತ್ತು ಮಿಡಲ್ ಈಸ್ಟ್ ದೇಶಗಳೇನೇನಿದೆ ಅವಕ್ಕೆಲ್ಲ ಗೂಡ್ಸ್ ಮತ್ತು ಪ್ರಯಾಣಿಕರನ್ನು ಸಾಗಿಸೋ ಮೇನ್ ಪೋರ್ಟ್ ಆಗಿತ್ತಿದ್ದು. ಬಟ್ ಬರ್ತಾ ಬರ್ತಾ ಬೇಡಿಕೆ ಅದು ಇದು ಹೆಚ್ಚಾದಂತೆ ಇವಾಗ ನ್ಯೂ ಪೋರ್ಟ್ ಏನಿದೆ ಅದು ಉಟ್ಕೊಂಡಿದೆ. ಸೊ ಬಟ್ ಇದು ಹಳೆ ಪೋರ್ಟ್ ಏನಿದೆ ಅದು ತನ್ನ ಪ್ರಾಮುಖ್ಯತೆಯನ್ನು ಹಂಗೆ ಉಳಿಸ್ಕೊಂಡಿದೆ. ಓಲ್ಡ್ ಪೋರ್ಟ್ ಏನಿದೆಲ್ಲ ಇಲ್ಲಿ ಫಿಶಿಂಗೇ ಮೇನ್ ಬಿಸ್ನೆಸ್ಸು. ಪ್ರತಿದಿನ ಸಾವಿರಾರು ಫಿಷರ್ಮೆನ್ಗಳು ತಮ್ಮ ದೋಣಿಗಳನ್ನು ಇಲ್ಲಿಂದನೇ ಸಮುದ್ರಕ್ಕೆ ಇಳಿಸ್ಕೊಂಡು ಹೋಗೋದು ಮೀನು ಹಿಡಿಯೋಕ್ಕೆ. ಬೆಳಗ್ಗೆ ಮತ್ತು ಸಂಜೆ ಅಂತೂ ಇಲ್ಲಿ ಗದ್ದಲ ಕೇಳೋಕ್ಕೆ ಆಗಲ್ಲ. ಎಲ್ಲ ಮೀನು ತಗೊಂಡು ವಾಪಸ್ ಬಂದಿರ್ತಾರೆ, ಜನನೂ ಮೀನು ತಗೊಳ್ಳೋಕೆ ಬಂದಿರ್ತಾರೆ. ಗಿಜಿ ಅಂತ ಇರುತ್ತೆ. पैसा दे दो। इधर देख। हाँ पैसा दे देना भाई। हाँ ಅವ್ರ ಕೆಲಸ ಅಂತೂ ಈಸಿ ಅಂತೂ ಇರೋದೇ ಇಲ್ಲ. ಒಳಗಡೆ ಸಮುದ್ರಕ್ಕೆ ಇಳಿದ ಮೇಲೆ ಯಾವಾಗ ವಾಪಸ್ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹವಾಮಾನ ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಅಲೆಗಳು ಜಾಸ್ತಿ ಆಯಿತು ಅಂದರೆ ತುಂಬ ಕಷ್ಟ. ಮೀನಿಗೋಸ್ಕರ ಬಲೆ ಹಾಕ್ಬಿಟ್ಟು ಮೀನು ಸಿಗೋ ತನಕ ವೇಟ್ ಮಾಡಬೇಕು, ಯಾವಾಗ ಸಿಗುತ್ತೆ ಗೊತ್ತಾಗಲ್ಲ. ಸೊ ಅದಾದಮೇಲೆ ಮೀನುಗಳು ಸಿಕ್ಕಿದ ಮೇಲೆ ಅವನ್ನ ಎತ್ಕೊಂಡು ಒಂದೊಂದೇ ಮೀನುಗಳನ್ನ ಬಲೆಯಿಂದ ಬಿಡಿಸ್ಬೇಕು. ಬಿಡಿಸಿದ ಮೇಲೆ ಅವರೆಲ್ಲ ಬೋಟ್ಗಳಲ್ಲಿ ಸ್ಟೋರ್ ಮಾಡ್ಕೊತಾರೆ. ಇನ್ನೊಂದು ಬಿಗ್ ಟಾಸ್ಕ್ ಅಂದರೆ ಮೀನುಗಳನ್ನು ಸೆಗ್ರಿಗೇಷನ್ ಮಾಡೋದು. ಒಂದೊಂದು ಥರ ಸಾವಿರ ಟೈಪ್ ಮೀನುಗಳು ಸಿಕ್ಕಿರುತ್ತೆ ಅವ್ರಿಗೆ. ಒಂದೊಂದು ಟೈಪ್ ಮೀನುಗಳನ್ನು ಒಂದೊಂದು ಬಾಕ್ಸಲ್ಲಿ ಹಾಕಬೇಕು. ಅದೇ ತುಂಬ ಕಷ್ಟವಾಗಿದೆ. ಸೊ ಇಷ್ಟೆಲ್ಲ ಆಗಿ ವಾಪಸ್ ಪೋರ್ಟಿಗೆ ಬಂದುಬಿಟ್ಟು ಮತ್ತೆ ಆ ಫಿಶ್ಗಳನ್ನೆಲ್ಲ ಅನ್ಲೋಡ್ ಮಾಡಬೇಕು. ಇದರಿಂದ ಬೋಟಿಂದ ಅನ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟು ಇವಾಗ ಯಾರ್ಯಾರು ಹರಾಜಿಗೆ ಇಡ್ತಾರೆ ತೊಗೊಳ್ಳೋವಂಥವ್ರು ತೊಗೊಳ್ತಾರೆ. ನೀವು ಹಾಗೆ ಗೆಸ್ ಮಾಡಿ ಒಂದೊಂದು ಬೋಟ್ ಏನಿದೆ ಎಷ್ಟು ಡೀಸೆಲ್ ಹಾಕಿಸ್ತೇವೆ ಅಂತ. ಇಲ್ಲೇ ಇದೆ ಪೆಟ್ರೋಲ್ ಬಂಕ್ಗಳು, ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಸೊ ಇಲ್ಲೇ ತುಂಬಿಸೋದು ನೋಡ್ತಾ ಇರ್ಬೋದು ನೀವು. ಒಂದೊಂದು ಬೋಟ್ಗೂ 3000 to 4000 ಲೀಟರ್ಸ್ ಆಫ್ ಡೀಸೆಲ್ ಹಾಕ್ತಾರೆ. ನೀವೇ ಗೆಸ್ ಮಾಡಿ ಎಷ್ಟು ದುಡ್ಡು ಆಗ್ಬೋದು ಅಂತ. 4 ಲಕ್ಷ ಹತ್ತತ್ರ ಆಗುತ್ತೆ. ಜೀವನ ಅಂತೂ ಸುಲಭ ಇಲ್ಲದೇ ಇಲ್ಲ. ವೆದರ್ ಕಂಡೀಷನ್ ಯಾವಾಗ ಹೇಗಿರುತ್ತೆ, ಚಂಡಮಾರುತ ಹೇಗಿರುತ್ತೆ ಗೊತ್ತಾಗಲ್ಲ. ಅವ್ರಿಗೆ ಮೀನೇ ಸಿಕ್ಕಿಲ್ಲ ಅಂದರೆ ಅವ್ರ ಜೀವನ ಅಸ್ತವ್ಯಸ್ತ ಆಗೋಗುತ್ತೆ. ಸೊ ಇದೆಲ್ಲ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅವ್ರು ಆರ್ಥಿಕವಾಗಿ. ಇವಾಗ ನಮ್ಗೆ ಹೆಂಗೆ ಕಂಟಿನ್ಯೂಸ್ ಆಗಿ ತಿಂಗಳ ಇಷ್ಟೇ ಸಂಬಳ ಬರ್ತಿರುತ್ತೆ, ಅವಾಗ ಆ ಥರ ಅಲ್ಲ. ಅವ್ರಿಗೆ ಗೊತ್ತಾಗಲ್ಲ ಯಾವಾಗ ಎಷ್ಟು ಬರುತ್ತೆ ಅಂತ. ಸೊ ಸ್ಟೇಬಲ್ ಆಗಿರೋದಿಲ್ಲ ಅವ್ರ ಜೀವನ ಅಂತೂ. ತುಂಬ ಕಷ್ಟಪಡ್ತಾ ಇರ್ತಾರೆ. ಇವಾಗ ಕೆಲವೊಂದು ವಿಶೇಷವಾಗಿರೋ ಫಿಶ್ಗಳನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫಿಶ್ ಬಂದುಬಿಟ್ಟು ಟ್ರಿಗರ್ ಫಿಶ್ ಅಂತ. ಹಿಂಗಿದೆಯಲ್ಲ ನೋಡೋಕ್ಕೆ, ಚಪ್ಪಟೆ ಆಗಿದೆ ಬಟ್ ಬಲಿಷ್ಠವಾಗಿದೆ. ಕಣ್ಣಿನ ಹತ್ರ ಹಳದಿ ಬಣ್ಣದ ಕಲೆ ಇದೆ, ಅದೇ ಇದ್ರದ್ದು ಮೇನ್ ಹೈಲೈಟು. ಸಮುದ್ರದ ಆಳದೊಳಗಡೆ ಕಲ್ಲುಗಳಿರ್ತವಲ್ಲ, ಅದ್ರ ಹತ್ರ ವಾಸ ಮಾಡ್ತಿರುತ್ತೆ. ಇದು ಮೇನಾಗಿ ತಿನ್ನೋದು ಚಿಪ್ಪುಗಳು, ಶಂಕು ಮೀನುಗಳು, ಚಿಕ್ಕ ಮೀನುಗಳನ್ನ ತಿಂತಿರುತ್ತೆ. ಅದು ಬಾಯಿ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೇ ಇದೆ. ಇವಾಗ ನೋಡ್ತಿರೋ ಮೀನು ಈಲ್ ಮೀನು ಅಂತ. ಇದರ ವಿಶೇಷತೆ ಏನಂದರೆ ನೋಡೋಕ್ಕೆ ಹಾವಿದ್ದಂಗೆ ಇರುತ್ತೆ, ಉದ್ದವಾಗಿ ಸ್ಮೂತಾಗಿರುತ್ತೆ ಅದರ ಚರ್ಮ. ಈ ಫಿಶ್ನ ಔಟ್ಸೈಡ್ ಕಂಟ್ರಿಗೆ ತುಂಬ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ಫಿಶ್ ನೋಡಿದ್ರೆ ಗೊತ್ತಾಗಿರುತ್ತೆ ಸುತ್ತಿಗೆ ಥರ ಇದೆ. ಸೊ ಈ ಮೀನಿಗೆ ಹ್ಯಾಮರ್ಹೆಡ್ ಶಾರ್ಕ್ ಅಂತ ಕರೀತಾರೆ. ಇವಾಗೇನು ನೋಡ್ತಿದ್ದೀವ ಈ ಮೀನು, ಇದು ದೇಹ ತುಂಬ ಉದ್ದವಾಗಿರುತ್ತೆ, ಸೇಮ್ ಹಾವು ಇದ್ದಂಗೆ ಇರುತ್ತೆ. ಬಟ್ ಅದರ ಹಲ್ಲುಗಳು ಮಾತ್ರ ಮೊಸಳೆ ಹಲ್ಲು ಹೆಂಗಿರುತ್ತೋ ಹಂಗೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಅದು ಹಲ್ಲುಗಳು ಹೆಂಗೆ ಕಾಣಿಸ್ತಾ ಇದೆ ಅಂತ.
ಸೊ ಇದು ನಮ್ಮ ಮಂಗಳೂರಿನ ಹಳೆ ಬಂದರಿನ ಇತಿಹಾಸ. ಇದು ತನ್ನ ಇತಿಹಾಸ ಇನ್ನೂ ಹಾಗೆ ಜೀವಂತವಾಗಿ ಇಟ್ಕೊಂಡಿದೆ. ಇಲ್ಲಿ ಕರಾವಳಿ ಜನರ ಕಠಿಣ ಪರಿಶ್ರಮ, ಸಂಸ್ಕೃತಿ ಮತ್ತು ಬದುಕಿನ ಸಂಕೇತನೂ ಕೂಡ ಆಗಿದೆ. ನೀವು ಯಾವಾಗಾದರೂ ಮಂಗಳೂರಿಗೆ ಬಂದರೆ ಇದಕ್ಕೆ ಭೇಟಿ ಕೊಡಿ ಒಂದ್ಸತಿ. ಇಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹೇಗೆ ನಡೀತಿದೆ ಜೀವನ ಅಂತ. ಇದಿಷ್ಟು ಮಂಗಳೂರು ಪೋರ್ಟ್ನ ಮುಗಿಸ್ಕೊಂಡು ಹಂಗೆ ಒಂದು ರೌಂಡ್ ಊಟ ಮಾಡಿಬಿಟ್ಟು ಅಲ್ಲಿಂದ ಬೆಂಗಳೂರು ಕಡೆ ಹೊರಟ್ವಿ. ಮಳೆ ಅಂತೂ ಸರಿಯಾಗಿ ಹಾಕ್ಕೊಂಡು ಹೊಡಿತಾ ಇದೆ. ಕೈಗೆ ಆಕಾಶವೇ ಆಗಿದೆ, ಗೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂತಿದೆ. ಹೊಸ ಸಂವತ್ಸರ, ಹೊಸ ಹನುಮಂತರ ಶುರುವಾಗಿದೆ.